ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ರಾಗಿ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ಅಡುಗೆ ಬೇಕು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ರಾಗಿ ದೋಸೆ ಹೆಲ್ತ್ಗೂ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಕ್ಲೀನ್ ಮಾಡಿಟ್ಟೋ ರಾಗಿನ ಇದರಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಎರಡು ಗ್ಲಾಸ್ ರಾಗಿಗೆ 3/4 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಬಿಟ್ಟು ನೆನೆಯೋಕ್ಕಿಡೋಣ. ಒಂದು 2ರಿಂದ 3 ಸತಿ ತೊಳ್ಕೊಳ್ಳೋಣ. ಒಂದು 7ರಿಂದ 8 ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಇದು ಮುಂಜಾನೆ ಬೆಳಿಗ್ಗೆನೇ ನೆನೆಸಿಟ್ಟಿದ್ದೀನಿ. ಇವು ಸಂಜೆ ಉದ್ದಿನಬೇಳೆನ, ಅವಲಕ್ಕಿನ, ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೆ. ಎಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಇದು ನೆಕ್ಸ್ಟ್ ಡೇ. ನೋಡಿ ಯಾವ ಥರ ಬಂದಿದೆ ಅಂತ ಇಟ್ಟು ಇದಕ್ಕೊಂದು ಸ್ವಲ್ಪ ನೀರು, ಉಪ್ಪು ಹಾಕ್ಕೊಂಡು ಒಂದಿನ ನೆನೆಸಿಟ್ಕೋಬೇಕು. ರಾತ್ರಿನೇ ಒಂದು 8 ಅವರ್ ನೆನೆಸಿಟ್ಕೊಂಡು ರಾತ್ರಿ ಮಿಕ್ಸಿಗೆ ಹಾಕ್ಕೊಂಡು ನೆಕ್ಸ್ಟ್ ಡೇ ಮಾಡ್ತಾಯಿದ್ದೀನಿ ಇದನ್ನು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಈ ಕಡೆ ಹೆಂಚ್ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಬಿಟ್ಟು ಮಾಮೂಲಿ ದೋಸೆ ಹೆಂಗೆ ಮಾಡ್ತೀರೋ ಹಂಗೆ ಮಾಡ್ಕೊಳ್ಳಿ. ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಲ್ವ, ಬೇಗನೆ ಆಗೋಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಬಂತು ಅಂತ. ಎಲ್ಲಿ ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ. ನೋಡಿರಿ, ಇದಕ್ಕೆ ಚಟ್ನಿ ಮಾಡಿಕೊಂಡ್ರೆ ಆಗೋಯ್ತು. ಇನ್ನೊಂದು ಮಾಡಿ ತೋರಿಸ್ತೀನಿ. ಬೇಸಿಗೆ ಬಂತಲ್ವ, ರಾಗಿ ತಿನ್ನಬೇಕು, ತಂಪಾಗುತ್ತೆ ದೇಹಕ್ಕೂ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡ್ರಿ ಯಾವ ಥರ ಬಂತು ಅಂತ. ಅಕ್ಕಿ ದೋಸೆ ಥರನೇ ಕಾಣಿಸ್ತಿದೆ. ಟೇಸ್ಟು ಹಂಗೇ ಇರುತ್ತೆ. ನೋಡಿ ಚಟ್ನಿ ಮಾಡ್ಕೊಂಡಿದ್ದೀನಿ ನಾನು. ನೀವು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.